ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತು ಈ ಲುಕ್ನ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ಇದು ನಾನು ನನ್ನ ಬರ್ತ್ಡೇ ಕ್ರಿಯೇಟ್ ಮಾಡಿದಂಥ ಲುಕ್. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೆ ನಾನೇನು ಇಂಪ್ರೂವ್ ಮಾಡ್ಕೋಬೋದು ಅಂತ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. Back a year ago. ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ. ಸೊ ಮಾಯ್ಶ್ಚರೈಸರ್ಗೋಸ್ಕರ ನಾನು ಲ್ಯಾಕ್ಮೆ ಪೀಚ್ ಮಿಲ್ಕ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಬಂದ್ಬಿಟ್ಟು ನಾನು ಲ್ಯಾಕ್ಮೆ ಲುಮಿ ಟಿಂಟ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಮಾಯ್ಶ್ಚರೈಸರ್ ಕಮ್ ಹೈಲೈಟರ್ ಥರ. One cheek this much. ಅವ್ರದ್ದು ಟ್ರೂ ಸ್ಕಿನ್ ಸೀರಮ್ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ಲೈಕ್ ಐಮ್ ಜಸ್ಟ್ ಗೋನಾ ಟೇಕ್ ಲಿಟಲ್ ಬಿಟ್ ಆನ್ ಮೈ ಬ್ಯಾಕ್ ಆಫ್ ಮೈ ಹ್ಯಾಂಡ್. ಜಾಸ್ತಿ ತಗೊಳ್ಳಲ್ಲ. ಆ್ಯಕ್ಚುಲಿ ಇದು ನೀವು ನೋಡ್ತಿರೋ ಹಾಗೆ ನನ್ನ ಸ್ಕಿನ್ಗೆ ಸ್ವಲ್ಪ ಲೈಟ್ ಇದೆ ಅಲ್ವಾ. ಸೊ ನಾನು ಇದಕ್ಕೆ ಮಾರ್ಸ್ ಬಿ ಬಿ ಕ್ರೀಮ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಮ್ಟೈಮ್ಸ್ ಆನ್ಲೈನಲ್ಲಿ ನಿಮಗೆ ಪರ್ಫೆಕ್ಟ್ ಶೇಡ್ ಸಿಗೋದು ತುಂಬಾ ಕಷ್ಟ. ಸೊ ನನ್ನ ಹತ್ರ ಇದು ಆ್ಯಕ್ಚುಲಿ ನಾನು ಆರ್ಡರ್ ಮಾಡಿದಾಗ ಇದು ನನಗೆ ಸ್ವಲ್ಪ ಡಾರ್ಕ್ ಶೇಡ್ ಬಂದಿದೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಭಾಳ ಡಾರ್ಕ್ ಇಲ್ಲ, ಸ್ವಲ್ಪನೇ. ಇದು ಒನ್ ಶೇಡ್ ಡಾರ್ಕ್ ಮತ್ತು ಇದು ಒನ್ ಶೇಡ್ ಲೈಟ್ ಇದೆ. ಸೊ ಎರಡು ಮಿಕ್ಸ್ ಮಾಡಿದ್ರೆ ಐ ಥಿಂಕ್ ಐಮ್ ಗೋನಾ ಗೆಟ್ ಅ ಗುಡ್ ಶೇಡ್ ಮ್ಯಾಚ್ ಅಂತ. ಸೊ ಐ ಥಿಂಕ್ ದಿಸ್ ಈಸ್ ಫೈನ್. ಬ್ಯೂಟಿ ಸ್ಪಾಂಜ್. ಆ್ಯಕ್ಚುಲಿ ಇದು ಸೀರಮ್ ಫೌಂಡೇಶನ್ ಇರೋದ್ರಿಂದ ನಾಟ್ ರಿಯಲಿ ಹೈ ಕವರೇಜ್. ಇವಾಗ ಜಾಸ್ತಿ ಸ್ಕಿನ್ ಕೇರ್ ಇನ್ಫ್ಯೂಸ್ಡ್ ಮೇಕಪ್ಸ್ ತುಂಬಾ ಬರ್ತಾ ಇದೆ. ಇವಾಗ ನೋಡಿ, ಸೀರಮ್ ಅನ್ನೋದು ಒಂದು ಸ್ಕಿನ್ ಕೇರ್ ಆಯಿತಾ. ಇವಾಗ ಸ್ಕಿನ್ ಕೇರ್, ಸೀರಮ್ ಫೌಂಡೇಶನ್ಸು ಆ್ಯಂಡ್ ಪೀಪಲ್ ಆರ್ ಲೈಕ್ ಜಾಸ್ತಿ ಮೂವಿಂಗ್ ಟುವರ್ಡ್ಸ್. ಇವಾಗ ಜಾಸ್ತಿ ಹೈ ಕವರೇಜ್ ಇರೋವಂಥ ಫೌಂಡೇಶನ್ನ ಜನ ಯೂಸ್ ಮಾಡೋಕ್ಕೆ ಪ್ರಿಫರ್ ಮಾಡಲ್ಲ. ದೇ ವಾಂಟ್ ಟು ಗೋ ಲೈಟ್. ಸೊ ಹಾಗಾಗಿ ಸೀರಮ್ ಫೌಂಡೇಶನ್ ಆಗಿರ್ಬೋದು ಅಥವಾ ಸ್ಕಿನ್ ಟಿಂಟ್ ಆಗಿರಬಹುದು, ಇವೆಲ್ಲನೂ ಇವಾಗ ಜಾಸ್ತಿ ಟ್ರೆಂಡಲ್ಲಿದ್ದಾವೆ. ಸೊ ನಾನು ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಸೊ ಆ್ಯಸ್ ಯು ಕ್ಯಾನ್ ಸಿ, ಇಲ್ಲಿ ಮಾರ್ಕ್ಸ್ ಕೂಡ ಕಾಣ್ತಾ ಇದೆ. ಬಟ್ ನಾಟ್ ಲೈಕ್ ಕಂಪ್ಲೀಟ್ಲಿ ಏನೂ ಇಲ್ಲೇ ಇಲ್ಲಪ್ಪ ಅಂತ ಕ್ಲಿಯರ್ ಸ್ಕಿನ್ ಆಗಲ್ಲ. ಬಟ್ ಮೈ ಸ್ಕಿನ್ ಬಟ್ ಬೆಟರ್ ಅನ್ನೋ ಥರ ಇವು ಸ್ಕಿನ್ ಟಿಂಟ್ಸು ವರ್ಕ್ ಆಗುತ್ತೆ. ಇನ್ಸೈಡ್ HD ಕನ್ಸೀಲರ್. ಇದು ಸ್ವಲ್ಪ ನನ್ನ ಸ್ಕಿನ್ ಟೋನ್ಗೆ ಡಾರ್ಕ್ ಇದೆ. ತುಂಬಾ ದೊಡ್ಡದಿದೆ. ಜಸ್ಟ್ ಇನ್ನರ್ ಕಾರ್ನರ್ದು ಔಟರ್ ಕಾರ್ನರ್. ಸೊ I'm gonna take the same beauty blender and just blend it. ಸೊ ನಾವಿವತ್ತು ಆ್ಯಕ್ಚುಲಿ ಗ್ಲೋಯಿ ಬೇಸ್ ಆಪ್ಟ್ ಮಾಡ್ತಾ ಇರೋದ್ರಿಂದ ನಾನು ಯಾವುದೇ ರೀತಿಯಾದ ಪೌಡರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಲ್ಲ. ಸೇಮ್ ಒಂದು ಡಾಟ್ನ ನಾನು ಐಲಿಡ್ ಮೇಲ್ಗಡೆ ಇಡ್ತೀನಿ. ಐಲಿಡ್ ಮೇಲ್ಗಡೆ ಏನಕ್ಕಂದರೆ ನಾವೇನಾದರೂ ಐ ಪ್ರಾಡಕ್ಟ್ಸ್ ಹಚ್ಚಿದ್ರೆ ಅಥವಾ ಐಲೈನರ್ ಆಗಿರ್ಬೋದು, ಐ ಶ್ಯಾಡೋ ಆಗಿರಬಹುದು, ಅದು ಪಾಪಪ್ ಆಗಿ ಕಾಣಲಿ ಅಂತ. ಪ್ರಾಡಕ್ಟ್ ಬಂದ್ಬಿಟ್ಟು ಬ್ಲಷ್. ಸೊ ಬ್ಲಷಸ್ ಏನಕ್ಕೆ ಇಷ್ಟ ಆಗ್ತಿದೆ ಇವಾಗ ಅಂದರೆ, ಇವು ನಾವು ಯಾವುದೇ ರೀತಿಯಾದ ಫೌಂಡೇಶನ್, ಕನ್ಸೀಲರ್, ಯಾವುದು ಬೇಸ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ರು ಅವೆಲ್ಲ ಲೈಕ್ ನಮ್ಮ ಸ್ಕಿನ್ ಟೋನ್ಗೆ ಇರುತ್ತೆ. ಓಕೆನಾ. ಬಟ್ ಸೊ ಬರೀ ಅವಷ್ಟೇ ಯೂಸ್ ಮಾಡಿದ್ರೆ ಸ್ಕಿನ್ ಒಂಥರ ಬ್ಲ್ಯಾಂಕ್ ಅಂತ ಅನ್ಸೋಕ್ಕೆ ಶುರು ಅನಿಸುತ್ತೆ ನಿಮಗೆ. ಬಟ್ ಬ್ಲಷ್ ಏನು ಅನ್ಸುತ್ತೆ ಅಂದರೆ ಇಟ್ಸ್ ಅ ಪಾಪ್ ಆಫ್ ಕಲರ್ ಟು ಯೋರ್ ಫೇಸ್. ಸೊ ಲೈಕ್ ನಾನು ಅಪ್ವರ್ಡ್ಸ್ ಬ್ಲೆಂಡ್ ಮಾಡ್ತೀನಿ ಸೊ ದ್ಯಾಟ್ ಲೈಕ್ ನನ್ನ ಫೇಸ್ ಸ್ವಲ್ಪ ಶಾರ್ಪ್ ಅನಿಸ್ಲಿ ಅಂತ. ಆ್ಯಕ್ಚುಲಿ ಬ್ಲಷಲ್ಲೂ ತುಂಬಾ ರೀತಿಯಾದ ಬ್ಲೆಂಡಿಂಗ್ ಟೆಕ್ನಿಕ್ಸ್ಗಳಿವೆ. ಸೊ ಬಟ್ ಅದು ನಿಮ್ಮ ಫೇಸ್ ನೀವು ಹೆಂಗೆ ಡಿಫೈನ್ ಮಾಡ್ಕೋಬೇಕು ಅಂತಿರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ಸೊ ನಾನಿವಾಗ ಸ್ವಲ್ಪ ಶಾರ್ಪ್ ಲುಕ್ ಬೇಕು ಅಂದ್ಕೊಂಡಿರೋದ್ರಿಂದ ಐ ಆಮ್ ಟೇಕಿಂಗ್ ಇಟ್ ಅಪ್ವರ್ಡ್ಸ್. ಮಿಕ್ಸಿಂಗ್ ಫಾರ್ ಹೈಲೈಟರ್ ಇದನ್ನೇ ನಾನು ಸ್ವಲ್ಪ ಸೇಮ್ ಲ್ಯಾಕ್ಮಿ 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 95 ಸ್ಕೋಪ್ರಿಂದ ಹೈ ಪಾಯಿಂಟ್ಸ್ ಆಫ್ ಮೈ ಚೀಕ್ ಓಕೆ ಜಸ್ಟ್ ಹೈಲೈಟರ್ ಥರ ಮಾಡ್ತಾ ಇದ್ದೀನಿ. ಸೊ ಇದಂಗೆ ಸ್ಲೈಟ್ ವಿತಿನ್ ಗ್ಲೋ ಫ್ರಮ್ ವಿದಿನ್ ಅನ್ನೋ ಥರ ನಿಮಗೆ ಗ್ಲೋ ಸಿಗುತ್ತೆ. We are gonna move to eye makeup. I'm gonna zoom in you guys a little bit. Eyeliner. I'm not perfect in eyeliner. Mars mascara. Liner by Mars. Lipstick from NYW in the shade Mugs and Thugs. Mugs and Thugs. It's a very nude shade. ಇವಾಗ ಸ್ಟಾರ್ಟಿಂಗ್ ಅನ್ಸುತ್ತೆ ದಟ್ ಲೈಕ್ ವಾಶ್ ಔಟ್ ಮಾಡುತ್ತೆ ಅಂತ, ಸೊ ದಟ್ಸ್ ವೈ ಐ ಯೂಸ್ ದ ಲಿಪ್ ಲೈನರ್. ಬಟ್ ಇದು ಸೆಟ್ಲಿಂಗ್ ಆದಮೇಲೆ ಸ್ವಲ್ಪ ಡಾರ್ಕಾಗಿ ಅನ್ಸೋಕ್ಕೆ ಶುರುವಾಗುತ್ತೆ. ಸೊ ದಿಸ್ ಈಸ್ ಮೈ ಮೇಕಪ್ ಲುಕ್. ಸೊ ಕಂಪ್ಲೀಟಾಗಿ ರೆಡಿಯಾಗಿ ಮಾಡಕ್ಕೆ